ಸಮಯ 6:05. ಆಕಾಶವಾಣಿ ಚಿಂತನ ಗೀತಾರಾಣಿ ಐನೊಳಿ ಅವರಿಂದ. ಪಕ್ಷಿಗಳು ಪ್ರಕೃತಿ ಮಾತೆಯ ಸೌಂದರ್ಯದ ಖಣಿಗಳಾಗಿವೆ. ರೆಕ್ಕೆ ಬಿಚ್ಚಿ ಸ್ವಚ್ಛಂದವಾಗಿ ವಿಹರಿಸುವ ಖಗಸಂಕುಲ ನೋಡುಗರ ಕಣ್ಮನ ಸೆಳೆಯುತ್ತವೆ. ಪಟಪಟನೆ ರೆಕ್ಕೆ ಬಡಿದು ಸಾಲು ಸಾಲಾಗಿ ಹಾರುವ ಬೆಳ್ಳಕ್ಕಿ ಹಿಂಡುಗಳ ನೋಟ ಎಂಥವರನ್ನೂ ಹಿಡಿದು ನಿಲ್ಲಿಸುತ್ತದೆ. ವನ ಸಂಪತ್ತಿನ ಕಳೆ ಹೆಚ್ಚಳಕ್ಕೆ ಪಕ್ಷಿ ಬಳಗವೇ ಬೇಕು. ಚಿಂಚು ಎಂದು ಶಬ್ದ ಮಾಡುತ್ತಾ, ಚಿಲಿಪಿಲಿ ಗುಟ್ಟುತ್ತಾ ಅರುಣೋದಯದ ಸಂಭ್ರಮವನ್ನು ಇಮ್ಮಡಿಗೊಳಿಸಲು ಪಕ್ಷಿ ಸಂಕುಲವೇ ಬೇಕು. ನಮ್ಮ ನಾಡಿನಲ್ಲಿ ಕಾಣಸಿಗುವ ಗುಬ್ಬಿ, ಕಾಗೆ, ಗಿಳಿ, ಪಾರಿವಾಳ, ಗೀಜಗ, ಗಿಡುಗ, ಹದ್ದು, ಬಾವಲಿ, ಗೂಬೆ, ಬೆಳ್ಳಕ್ಕಿ, ಕೊಕ್ಕರೆ, ಮರಕುಟಿಕ, ಗೊರವಂಕ, ಕಾಜಾಣ, ನವಿಲು, ಗುಡ್ಲಕ್, ಹಂಸ ಮುಂತಾದ ನೂರಾರು ಪ್ರಭೇದದ ಪಕ್ಷಿಗಳಿವೆ. ಹಿಂದಿನ ಕಾಲದಲ್ಲಿ ಪಾರಿವಾಳ ಒಂದು ರೀತಿಯಲ್ಲಿ ಅಂಚೆ ಇಲಾಖೆಯ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತಿತ್ತು. ಕೋಗಿಲೆ ನೋಡಲು ಕಪ್ಪಾದರೂ ಅದರ ಕುಹು ಕುಹು ಮಧುರ ಗಾನಕ್ಕೆ ಮರುಳಾಗದವರಿಲ್ಲ. ಈಗ ತಾನೇ ಬಂದಿತೇನೆ ಮಧುರ ಕಂಠ ಕೋಗಿಲೆ, ಜಗದ ಬಿನದ ನಿನ್ನ ಮುದದ ಗಾನವಾಯ್ತೆ ಒಮ್ಮೆಲೆ ಎಂದು ಕವಿ ಚನ್ನವೀರ ಕಣವಿಯವರು ಉಲಿದಿದ್ದಾರೆ. ಜಾನಪದರಂತೂ ತಮ್ಮ ತ್ರಿಪದಿಯಲ್ಲಿ ಗಿಡದಾಗ ಗಿಡ ಚೆಲುವ ಮಾವಿನ ಗಿಡ ಚೆಲುವ, ಹಕ್ಕಿ ಪಕ್ಯಾಗ ಗಿಳಿ ಚೆಲುವ, ಹಕ್ಕಿ ಪಕ್ಯಾಗ ಗಿಳಿ ಚೆಲುವ ಮ್ಯಾಲಿನ ಚುಕ್ಯಾಗ ಚೆಲುವ ಚಂದ್ರಮ ಎಂದು ಖಗಸಂಕುಲದಲ್ಲೆಲ್ಲ ಗಿಳಿಯೇ ಸುಂದರವಾದ ಪಕ್ಷಿ ಎಂದು ಕೊಂಡಾಡಿದ್ದಾರೆ. ನವಿಲಿನ ನೃತ್ಯ ಎಲ್ಲ ನೃತ್ಯಗಳನ್ನು ಮೀರಿ ನಿಲ್ಲುವಂತಹದ್ದು, ನಿಸರ್ಗ ಸಹಜವಾದದ್ದು. ಈ ಮಯೂರ ನೃತ್ಯಕ್ಕೆ ಸರಿಸಾಟಿಯಾದುದು ಮತ್ತೊಂದಿಲ್ಲ. ಹೀಗೆ ಪಕ್ಷಿಗಳು ಹಲವು ಕವಿಗಳಿಗೆ ವಿಭಿನ್ನ ರೀತಿಯ ಕವಿತೆಗಳನ್ನು ಬರೆಯಲು ಪ್ರೇರಣೆ ನೀಡಿವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ರಂಗನತಿಟ್ಟು, ಮಂಡಗದ್ದೆ, ಕೊಕ್ಕರೆಬೆಳ್ಳೂರು, ಗುಡವಿ, ಗೋನಾಳ ಮುಂತಾದ ಪಕ್ಷಿಧಾಮಗಳು ಪಕ್ಷಿ ವೀಕ್ಷಕ ಪ್ರವಾಸಿಗರ ಹಸಿವನ್ನು ನಿತ್ಯವೂ ಹಿಂಗಿಸುತ್ತಿವೆ. ನಮ್ಮ ದೇಶದಲ್ಲಿ ಪಕ್ಷಿಗಳ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಿದವರು ಪಕ್ಷಿ ಪ್ರೇಮಿ ಸಲೀಂ ಅಲಿಯವರಾಗಿದ್ದಾರೆ. ಪಕ್ಷಿ ಸಂಕುಲದಲ್ಲಿ ಕಿರುಬೆರಳಿನಷ್ಟು ಚಿಕ್ಕ ಗಾತ್ರದಿಂದ ಹಿಡಿದು ನವಿಲು, ಆಸ್ಟ್ರಿಚ್, ಪೆಂಗ್ವಿನ್, ಗಿಡುಗ, ರಣಹದ್ದುಗಳಂತಹ ದೊಡ್ಡ ಗಾತ್ರದ ಪಕ್ಷಿಗಳನ್ನು ಕಾಣಬಹುದು. ಪ್ರತಿಯೊಂದು ಪಕ್ಷಿಯ ಕೊಕ್ಕು, ರೆಕ್ಕೆಗಳು ವಿಭಿನ್ನವಾಗಿವೆ. ನಿಸರ್ಗದ ರಮ್ಯತೆಯನ್ನು ಹೆಚ್ಚಿಸುವ ಪಕ್ಷಿಗಳು ಮುಖ್ಯವಾಗಿ ಕೆಂಪು, ಹಳದಿ, ನೀಲಿ, ಕಿತ್ತಳೆ, ಹಸಿರು, ಕಪ್ಪು, ಕಡುಕಪ್ಪು, ಬಿಳಿ, ಕಂದು ಬಣ್ಣವನ್ನು ಹೊಂದಿವೆ. ಪಕ್ಷಿಗಳು ಆಹಾರ ಸೇವನೆಗಾಗಿ ಮತ್ತು ಸಂತಾನಾಭಿವೃದ್ಧಿಗಾಗಿ ನಿಯಮಿತವಾಗಿ ಒಂದು ಭೌಗೋಳಿಕ ವಲಯದಿಂದ ಇನ್ನೊಂದು ದೇಶಕ್ಕೆ ಹಾರಿ ಹೋಗುವ ಪರಿಪಾಠವಿದೆ. ಪಕ್ಷಿಗಳಲ್ಲಿ ಪರಿಚಿತ ಪ್ರಭೇದಗಳ ನಿಯತಕಾಲಿಕ ವಲಸೆ ಪೂರ್ವ ಪಶ್ಚಿಮ ದೇಶಗಳಲ್ಲಿ ಮತ್ತು ಎರಡೂ ಗೋಳಾರ್ಧಗಳಲ್ಲಿ ಒಂದು ನಿತ್ಯ ವಿನೂತನ ನೋಟ. ಜಗತ್ತಿನ ಎಲ್ಲಾ ಭಾಗಗಳಲ್ಲಿ ಸಾಂಗ್ಸ್ಟಾರ್ ಹಕ್ಕಿಯ ವಾರ್ಷಿಕ ಆಗಮನ ವಸಂತ ಋತುವಿನ ಕುರುಹಾಗಿದೆ. ಅನಾದಿ ಕಾಲದಿಂದಲೂ ಹಕ್ಕಿಗಳ ವಲಸೆ ನಡೆದು ಬಂದಿದೆ ಎಂಬುದಕ್ಕೆ ಐತಿಹಾಸಿಕ ದಾಖಲೆಗಳಿವೆ. ಹೆಸರಾಂತ ಕವಿ ಹೋಮರ್ ಪಕ್ಷಿಗಳ ವಲಸೆಯ ಬಗ್ಗೆ ಹೇಳಿದ್ದಾನೆ. ಕ್ರಿಸ್ತಪೂರ್ವ 384ರಿಂದ 322 ಅವಧಿಯಲ್ಲಿ ಬದುಕಿದ್ದ ಅರಿಸ್ಟಾಟಲ್ನು ಅನೇಕ ಸಂಖ್ಯೆಯ ಹಕ್ಕಿಗಳ ವಲಸೆಯ ನಿಗದಿಯಾದ ದಿನಗಳ ಬಗ್ಗೆ ಬರೆದಿದ್ದಾನೆ. 20ನೇ ಶತಮಾನದಲ್ಲಿ ಪ್ರಾಣಿಗಳ ವಲಸೆಯ ಅಧ್ಯಯನ ಕುರಿತು ವಿಶೇಷ ಉತ್ಸಾಹ ಮೂಡಿರುವುದು ಕಂಡುಬರುತ್ತದೆ. ಹಕ್ಕಿಗಳಿಗೆ ಉಂಗುರ ಕಟ್ಟುವ ಅಭ್ಯಾಸದಿಂದಾಗಿ ವಲಸೆಗಾರ ಹಕ್ಕಿಗಳ ಬಗ್ಗೆ ಅನೇಕ ಮಾಹಿತಿಗಳು ದೊರಕಿವೆ. ಅನೇಕ ಪಕ್ಷಿಗಳು ಹಗಲಿನಲ್ಲಿಯೇ ಯಾನ ಮಾಡುತ್ತವೆ. ಪೆಸಿಫಿಕ್ನ ಗೋಲ್ಡನ್ ಫ್ಲೋವರ್ ಹಕ್ಕಿ ಅಲಾಸ್ಕಾದಿಂದ ಮಧ್ಯೆ ಯಾವ ಭೂಭಾಗವನ್ನು ಸ್ಪರ್ಶಿಸದೆ 2000 ಮೈಲುಗಳ ದೂರ ಸಾಗಿ ಹವಾಯಿಯನ್ನು ತಲುಪುತ್ತದೆ. ಯುರೋಪಿನ ಫೆವಿಟ್ ಹಕ್ಕಿಗಳು ಅಟ್ಲಾಂಟಿಕ್ ಸಾಗರವನ್ನು ಯಶಸ್ವಿಯಾಗಿ ದಾಟಿ ಬರುತ್ತವೆ. ಕಾಗೆಗಳು ದಿನಕ್ಕೆ 20 ಮೈಲುಗಳನ್ನು ಸಹಜವಾಗಿ ಕ್ರಮಿಸುತ್ತವೆ. ಹಕ್ಕಿಯ ಮೈಮೇಲಿರುವ ರೆಕ್ಕೆಗಳು ಅವಕ್ಕೆ ಭದ್ರ ಕವಚವನ್ನು ಒದಗಿಸಿವೆ. ಇದರಿಂದ ಅವು ಉಷ್ಣದಿಂದ ರಕ್ಷಣೆ ಪಡೆಯುತ್ತವೆ. ಬಾತುಕೋಳಿಗಳು, ನೀರು ಹಕ್ಕಿಗಳ ಗರಿಗಳು ದಪ್ಪವಾಗಿವೆ. ಉಷ್ಟ್ರ ಪಕ್ಷಿ, ಎಮು, ಪೆಂಗ್ವಿನ್ಗಳಲ್ಲಿ ಒಂದೇ ರೀತಿಯ ಗರಿಗಳಿವೆ. ಹೀಗೆ ವೀಕ್ಷಿಸುತ್ತಾ ಹೋದರೆ ಪಕ್ಷಿಗಳ ಹೊಸ ಲೋಕವೇ ತೆರೆದುಕೊಳ್ಳುತ್ತದೆ. ಬಾಯಿಂದ ಬಾಯಿಗೆ ಕುಟುಕು ನೀಡಿ ಬೆಳೆಸುವ ಪಕ್ಷಿಗಳ ಬದುಕು ಅಂತಃಕರಣ ಹುಟ್ಟಿಸುವಂತಾಗಿದೆ. ಕಾರಣ ಪಕ್ಷಿಗಳನ್ನು ಉಳಿಸೋಣ. ಇದುವರೆಗೂ ಗೀತಾರಾಣಿ ಐನೊಳಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಸಮಯ 6:10 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
This is All India Radio. The news read by Prashant Kumar Sinha. Prime Minister Narendra Modi will be on a 3-day visit to Gujarat starting tomorrow. During his visit, Prime Minister Modi will visit Mehsana, Bharuch, Anand, Jamnagar, Rajkot and Ahmedabad. On the first day of his visit, the Prime Minister will inaugurate and lay the foundation stone of development projects worth more than 2,890 crore rupees at Mehsana in North Gujarat. These projects include the launch of the Sabarmati Jagudan Gauge Conversion Project at a cost of 511 crore rupees and the inauguration of the ONGC Nandasan Surface Facility. External Affairs Ministry spokesperson Arindam Bagchi has said that the India-China standoff on the line of actual control is still not normal. Briefing media in New Delhi, Mr. Bagchi said some positive steps have been taken, but more needs to be done. पूरी नॉर्मलसी के लिए कुछ स्टेप्स जरूरी हैं, वहां तो हम बिल्कुल नहीं पहुंचे हैं, पर हम चाहेंगे कि वो पूरा सीक्वेंस रहता है कि डिसएंगेजमेंट हो जाए, डी-एस्केलेशन हो, फिर बॉर्डर पे नॉर्मलसी हो ताकि हमारे ओवरऑल रिलेशनशिप में कोई रेगुलरिटी या नॉर्मलसी आ पाए. सिचुएशन अभी उस तरह से मैं उसको नहीं कहना चाहूँगा कि नॉर्मल है. इसमें कुछ पॉजिटिव स्टेप्स हुए हैं, पर अभी भी कुछ और स्टेप्स बाकी हैं. On the human rights of the people of the Xinjiang Uyghur Autonomous Region of China, Mr. Bagchi said that they should be respected and guaranteed. He added, India remains committed to upholding all human rights and it favors a dialogue to deal with such issues. He expressed hope that relevant parties will address the situation objectively and properly. India has expressed shock over the abduction and killing of members of Indian origin family in California, USA, and termed the incident as unfortunate. Briefing media in New Delhi, spokesperson of the External Affairs Ministry, Arindam Bagchi, said the Indian Consulate General is in contact with the family and providing all assistance. पुलिस अधिकारी सक्रिय रूप से इस अपराध की जांच कर रहे हैं और सैन फ्रांसिस्को में हमारा जो दूतावास है वो घटनाक्रम का फॉलो अप तो कर ही रहे हैं, कांटेक्ट में है, फैमिली के साथ भी कांटेक्ट में हैं और इस संपर्क में हम हैं और जो भी सहायता हम कर सकते हैं हम करते रहेंगे. इस तरह से ये बहुत शॉकिंग इंसिडेंट है और जितना हम कर सकते हैं काउंसलर साइड से हम करेंगे. On the death of Indian prisoners in Pakistan's custody, Mr. Bagchi has raised concerns. He said the increasing number of deaths of prisoners is alarming and it raises questions about the security and safety mechanism in Pakistan's jails. Mr. Bagchi has again advised Indian nationals not to get entrapped in fake job offers originating from Laos, Cambodia and Myanmar. He said about 50 people have been rescued so far from Myanmar and efforts are being made to get back others too. India has objected to the United States of America's ambassador to Pakistan, Donald Blum's visit to Pakistan-occupied Jammu and Kashmir. In a media briefing in New Delhi, External Affairs Ministry spokesperson Arindam Bagchi said India's objections to the visit and meetings in Pakistan-occupied Jammu and Kashmir by the US ambassador have been conveyed to the US side. Union Home Minister Amit Shah emphasized that if Assam is to develop further and attract significant private investment, then protection from floods is a key requirement. He stated that Assam must come up with a long-term plan which would provide protection from floods for decades to come and not to look at short-term measures alone. He said this while holding a meeting with Assam Chief Minister Himanta Biswa Sarma in Guwahati yesterday. Mr. Shah stressed that the Assam government should come up with a concrete action plan to protect and rejuvenate the wetlands in the state and increase their holding capacity so that they could also act as reservoirs during floods. Mr. Shah, along with BJP's National President JP Nadda, attended Assam BJP's core committee meeting in the presence of senior leaders of the state. Today, both leaders will inaugurate the new party office in Guwahati and will address a party rally at Khanapara in Guwahati. Later, Mr. Shah will attend a meeting of chief ministers and DGPs of the Northeast on measures being taken to contain the drug menace. Union Minister of State for Health and Family Welfare, Dr. Bharti Praveen
Pawar addressed the second meeting of the high-level coalition on health and energy today virtually. She highlighted the Government of India's vision of attaining 450 gigawatt of renewable energy generation by 2030. Dr. Pawar added that India is already ahead of what it had pledged in Nationally Determined Contributions (NDCs). She mentioned that the country has already achieved 39% of installed capacity from non-fossil based sources, and by 2022 it will reach the target of 40%. She informed that India has attained Sustainable Development Goal (SDG) target of 7.1 of providing universal access to affordable, reliable and modern energy services by 2030 by improving electrification of around 100% of households. She said India has successfully electrified 95% of district hospitals and around 90% of sub-divisional hospitals with a three-phase power supply. Dr. Pawar said cumulatively almost 75% of health centers in the country have been electrified with a cumulative solar capacity of 3.5 megawatt. This is All India Radio giving you the news. For quick news updates round the clock, follow us on our Twitter handle at AIR News Alerts. The Indian Railways has adopted an integrated approach for a green environment and plans to gradually reduce its carbon footprint to become net zero carbon emitter by 2030. The Ministry of Railways in a statement said that Railways will attempt to reduce its carbon footprint primarily through sourcing of its energy sources from renewable energy source. Other strategies towards net zero emitter includes taking a multi-pronged approach of electrification of its routes, shifting from diesel to electric traction, promotion of energy efficiency and construction of dedicated freight corridors. The ministry added that the Government of India, as part of its Nationally Determined Contributions (NDCs), has set a target of 33% emissions intensity reduction, with the transport sector being one of the key sectors with substantial mitigation potential. It said one of the most vital transportation emissions mitigation strategies agreed to by the Government of India was increasing the share of Indian Railways in the movement of freight from the existing 36% to 45% by 2030. Today is Indian Air Force Day. The Indian Air Force was raised on the 8th of October in 1932 and it is completing 90 years today. This time, Air Force Day flypast is scheduled to take place over Sukhna Lake in Chandigarh this afternoon. In a historic first, the parade and flypast of Air Force Day have been moved out of the National Capital Region by the Indian Air Force. President Draupadi Murmu and Defence Minister Rajnath Singh will be present on the occasion. As per information, this time 75 aircraft will participate in the flypast, while 9 aircraft will be kept on standby mode. The light combat helicopters LCH, which were recently inducted into the IAF, will also showcase their air capabilities in the sky at Sukhna Lake. Tejas, Sukhoi, MiG-29, Jaguar, Rafale and Hawk will also be part of the flypast. This year's Nobel Peace Prize was awarded to human rights advocate Ales Bialyatsky from Belarus, the Russian Human Rights Organization Memorial and the Ukrainian Human Rights Organization Center for Civil Liberties. Chairperson of the Norwegian Nobel Committee in Oslo, Berit Reiss-Andersen, announced the name of the winners. We have a report on one of the awardees, Ales Bialyatsky. Born on September 25, 1962, in Vyartsilia, Russia's Karelia, Bialyatsky was a resident of Belarus at the time of the award. Bialyatsky was one of the initiators of the democratic movement. Despite tremendous personal hardship, Mr. Bialyatsky has not yielded an inch in his fight for human rights and democracy in Belarus. Anuja Kumar for AIR News. And that is the end of this news bulletin. ಆಕಾಶವಾಣಿ ಸಮಯ 6 ಗಂಟೆ 20 ನಿಮಿಷ 22 ಸೆಕೆಂಡುಗಳು.
ಈಗ ಕೇಳಿ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಎಸ್ ಜಾನಕಿಯವರ ಸ್ವರದಲ್ಲಿ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈರೇಳು ಲೋಕದ ಅಣು ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ. ಈರೇಳು ಲೋಕದ ಅಣು ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ. ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದುಮ ಎನಿಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈಗ ಕೇಳಿ ವಿದ್ಯಾಭೂಷಣ್ ಅವರ ಸ್ವರದಲ್ಲಿ ಬಾರಿ ಗೌರಿ ಪೂಜಿಸುವೆನು.
ಫಲಪುಷ್ಪಂಗಳ ಕುಂದ ಮಲ್ಲಿಗೆ ಜಾಜಿ ಕುಸುಮ ಗಂಧ ಪರಿಮಳ ಚಂದದಿ ಸಮರ್ಪಿಸುವೆನು ನಾ ಫಲಪುಷ್ಪಂಗಳ ಬಾರೆ ಗೌರಿ ಪೂಜಿಸುವೆನು ಸಾರಸಾಂಬಕಿ ಸಾರುವೆ ಸಂಸಾರದಿ ನೀ ಸುಖವ ತೋರೆ ವಿಧುಮುಖಿ ಬಾರೆ ಗೌರಿ ಪೂಜಿಸುವೆನು ಸಾರಸಾಂಬಕಿ ಎಂದು ಪಾಡುತ್ತ ಬೆಳಗುವೆನು ಆರತಿ ಮಂಗಳೆ ಗೌರಿಯ ಕೊಡು ಎನಗೆ ಸೌಭಾಗ್ಯ ಸಂತತಿ ಮಂಗಳೆ ಎಂದು ಪಾಡುತ್ತ ಬೆಳಗುವೆನು ಆರತಿ